ಈ ಕಾರ್ಯಕ್ರಮದ ಪ್ರಾಯೋಜಕರು NSHR ಸೊಲ್ಯೂಷನ್ಸ್. ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದಿಂದ ವಿಶ್ವ ಹಾಲು ದಿನಾಚರಣೆ ಆಚರಿಸಲಾಯಿತು. ನಂದಿನಿ ಹಾಲು ಕೇಳಿ ಪಡೆಯಿರಿ, ಶುದ್ಧ ಆರೋಗ್ಯಕರ ನಂದಿನಿ ಪ್ರತಿ ಮನೆಯ ಗೆಳೆಯ, ನಮ್ಮ ನಡೆ ನಂದಿನಿಯ ಕಡೆ, ನಂದಿನಿ ಉತ್ಪನ್ನ ಬೆಳೆಸೋಣ, ರೈತರ ಋಣ ತೀರಿಸೋಣ. ಇಂತಹ ನಾಮಫಲಕಗಳನ್ನು ಹಿಡಿದು ನೂರಾರು ಮಂದಿ ಚಳಿ ಮಂಜಿನ ನಡುವೆ ಬೈಕ್ನಲ್ಲಿ ಸಂಚರಿಸುವ ಮೂಲಕ ವಿಶ್ವ ಹಾಲು ದಿನದ ಮಹತ್ವ ವಿಶೇಷತೆಯನ್ನು ಸಾರಿ ನಂದಿನಿ ಹಾಲಿನ ಬಳಕೆಯ ಅರಿವು ಮೂಡಿಸಿದರು. ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದಿಂದ ಪ್ರತಿ ವರ್ಷದಂತೆ ಈ ಬಾರಿಯೂ ಭಿನ್ನವಾಗಿ ಪೌಷ್ಟಿಕತೆ ಮತ್ತು ಸುಸ್ಥಿರ ಹೈನು ಉದ್ಯಮದೊಂದಿಗೆ ಸಂಭ್ರಮಿಸೋಣ ಎಂಬ ಧ್ಯೇಯ ವಾಕ್ಯದೊಂದಿಗೆ ಬೈಕ್ ರ್ಯಾಲಿ ನಡೆಸಿದರು. ಬನ್ನೂರು ಮುಖ್ಯ ರಸ್ತೆಯ ಮೈಮುಲ್ ಕಟ್ಟಡದ ಮುಂಭಾಗದಿಂದ ಪ್ರಾರಂಭಗೊಂಡ ಬೈಕ್ ಜಾಥಾದಲ್ಲಿ ನೂರಾರು ಮಂದಿ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಆಡಳಿತ ಮಂಡಳಿ ಪಾಲ್ಗೊಂಡು ಸಂಭ್ರಮಿಸಿದರು. ಬಳಿಕ ಶಕ್ತಿಧಾಮದ ಮಕ್ಕಳಿಗೆ ವಿಶ್ವ ಹಾಲು ದಿನದ ಅಂಗವಾಗಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳಾದ ಪೇಡ, ಸಿಹಿಯನ್ನು ವಿತರಿಸಿದರು. ಮಾರುಕಟ್ಟೆ ವ್ಯವಸ್ಥಾಪಕರಾದ HK ಜೈಶಂಕರ್, ಆಡಳಿತ ಮಂಡಳಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಇನ್ನಿತರು ಉಪಸ್ಥಿತರಿದ್ದರು. ಇಂದು ಜೂನ್ 1ನೇ ತಾರೀಕು ಅಂತಾರಾಷ್ಟ್ರೀಯ ಹಾಲಿನ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ. ಇದು ಉದ್ದೇಶ ಏನಂದರೆ ಹಾಲಿನ ಮಹತ್ವವನ್ನು ಸಾರೋದು ಮತ್ತು ಹಾಲಿನ ಉತ್ಪಾದನೆ ಬಳಕೆಯನ್ನು ಹೆಚ್ಚು ಮಾಡೋ ನಿಟ್ಟಿನಲ್ಲಿ ಜಾಗೃತಿಯನ್ನು ಮೂಡಿಸೋದು ಒಂದು ಕಾರ್ಯಕ್ರಮ. ಯಾಕೆಂದರೆ ಹಾಲು ಒಂದು ಸಂಪೂರ್ಣ ಆಹಾರ, ಸಂಪೂರ್ಣವಾಗಿ ಎಲ್ಲ ಒಬ್ಬ ಮನುಷ್ಯನಿಗೆ, ಮಕ್ಕಳಿಗೆ ಬೇಕಾಗುವಂಥ ಎಲ್ಲ ಪೌಷ್ಟಿಕಾಂಶಗಳನ್ನು ಹಾಲು ಹೊಂದಿದೆ. ಹಾಗಾಗಿ ಹೆಚ್ಚು ಹಾಲನ್ನು ಉಪಯೋಗಿಸೋದ್ರಿಂದ ದೈಹಿಕವಾಗಿ ಆರೋಗ್ಯವನ್ನು ಹೊಂದಬಹುದು ಅನ್ನೋದು ಒಂದು ಮುಖ್ಯವಾದ ಉದ್ದೇಶ. ಆ ಕಾರಣಕ್ಕೋಸ್ಕರ ಇವತ್ತು ನಾವು ಮೈಸೂರಿನ ಎಲ್ಲ ಒಂದು ಘಟಕಗಳ ಮುಖ್ಯಸ್ಥರು ಮತ್ತು ಅಧಿಕಾರಿಗಳ ಒಂದು ಪಾಲ್ಗೊಳ್ಳುವಿಕೆಯೊಂದಿಗೆ ನಾವು ಇವತ್ತು ಒಂದು ಬೈಕ್ ರ್ಯಾಲಿಯನ್ನು ಆಯೋಜನೆ ಮಾಡಿದ್ವಿ. ಬೈಕ್ ರ್ಯಾಲಿ ಅತ್ಯಂತ ಯಶಸ್ವಿಯಾಗಿ ಮೂಡಿ ಬಂದಿದೆ ಮತ್ತು ಹಲವಾರು ಕಡೆ ನಾವು ನಿಲ್ಲಿಸಿ ಈ ಹಾಲಿನ ಮಹತ್ವದ ಬಗ್ಗೆ ಒಂದು ಜಾಗೃತಿಯನ್ನು ಕೂಡ ನಾವು ಗ್ರಾಹಕರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ನಾವು ಮೂಡಿಸಿದ್ದೇವೆ. ಹಾಗಾಗಿ ಇದೊಂದು ಮಹತ್ವದ ದಿನ ಅಂತ ನಾನು ಭಾವಿಸ್ತೇನೆ. ಜೊತೆಗೆ ಕಳೆದ ದಿನ ಅಂದರೆ ನಿನ್ನೆ ದಿನ ನಾವು KMF ಇತಿಹಾಸದಲ್ಲಿ ಅತಿ ಹೆಚ್ಚು ಹಾಲನ್ನು ನಾವು ಶೇಖರಣೆ ಮಾಡಿದ್ದೀವಿ. 94,26,000 kg ಹಾಲನ್ನು ನಾವು ಶೇಖರಣೆ ಮಾಡಿದ್ದೀವಿ. ಸದ್ಯದಲ್ಲೇ ನಾವು 1 ಕೋಟಿ ಹಾಲನ್ನು ಶೇಖರಣೆಯನ್ನು ದಾಟ್ತೀವಿ, ಗುರಿಯನ್ನು ದಾಟ್ತೀವಿ ಅನ್ನೋ ಒಂದು ವಿಶ್ವಾಸ ನಮಗೆ ಖಂಡಿತವಾಗ್ಲೂ ಇದೆ. ಅದೇ ರೀತಿಯಾಗಿ ಈ ಸರಿ ಬೇಸಿಗೆನಲ್ಲಿ ನಮ್ಮ ಎಲ್ಲ ಒಕ್ಕೂಟಗಳು ಅತ್ಯಂತ ಕಾಳಜಿಯನ್ನು ವಹಿಸಿ ಗುಣಮಟ್ಟಕ್ಕೆ ಆದ್ಯತೆಯನ್ನು ನೀಡಿ ಗ್ರಾಹಕರ ಬೇಡಿಕೆಗೆ ಅನುಗುಣವಾಗಿ ಎಲ್ಲ ಉತ್ಪನ್ನಗಳನ್ನು ಕೂಡ ನಾವು ಸರಬರಾಜು ಮಾಡಿದ್ದೀವಿ. ಹಾಲಿರ್ಬೋದು, ಮೊಸರಿರ್ಬೋದು ಮತ್ತು ಮಜ್ಜಿಗೆ ಇರ್ಬೋದು, ಇದು ಅತಿ ಹೆಚ್ಚು ಬೇಡಿಕೆ ಬಂದಂಥ ಉತ್ಪನ್ನಗಳು. ಜೊತೆಗೆ ನಾವು ಈ ಸರಿ ಐಸ್ ಕ್ರೀಮನ್ನು ಮಾರಾಟಕ್ಕೆ ಅತಿ ಹೆಚ್ಚು ಮಹತ್ವವನ್ನು ಕೊಟ್ಟು ಐಸ್ ಕ್ರೀಮನ್ನು ಮಾರಾಟ ಮಾಡಿದ್ವಿ. ಈ ಸಾರಿ ನಾವು ಗರಿಷ್ಠ ಪ್ರತಿದಿನಕ್ಕೆ 39,000 ಲೀಟರ್ ಐಸ್ ಕ್ರೀಮನ್ನು ಇವತ್ತು ನಾವು ಮಾರಾಟ ಮಾಡಿದ್ವಿ. ಕಳೆದ ವರ್ಷ ಇದೇ ಸಾಲಿನಲ್ಲಿ ನಮಗೆ ಇದ್ದಂಥ ಮಾರಾಟದ ಸಂಖ್ಯೆ ನೋಡಿದ್ರೆ 16,000 ಲೀಟರ್ನ ಒಂದು ದಿನಕ್ಕೆ ಮಾರಾಟ ಮಾಡ್ತಾಯಿದ್ವಿ. ಅದನ್ನು 39,000 ಲೀಟರ್ಗೆ ನಾವು ಏರಿಕೆ ಮಾಡಿ ಮಾರಾಟ ಮಾಡಿದ್ವಿ. ಗರಿಷ್ಠ ಪ್ರಮಾಣದಲ್ಲಿ ನಮಗೆ ಮಾರಾಟ ಆಗಿದೆ. ಎಲ್ಲ ಕಡೆ ಗ್ರಾಹಕರಿಗೆ ನಂದಿನಿ ಉತ್ಪನ್ನ ದೊರೆಯೋ ರೀತಿಯಲ್ಲಿ ನಾವು ಕ್ರಮ ತೆಗೆದುಕೊಂಡಿದ್ದೀವಿ. ಪ್ರತಿಯೊಂದು ಪಾರ್ಲರಲ್ಲೂ ಕೂಡ ಸ್ವೀಟ್ಸ್ ಇರ್ಬೋದು, ನಮ್ಮದು ಐಸ್ ಕ್ರೀಮ್ಸ್ ಇರ್ಬೋದು, ಎಲ್ಲವನ್ನು ಕೂಡ ನಾವು ದೊರೆಯೋ ನಿಟ್ಟಿನಲ್ಲಿ ನಾವು ಎಲ್ಲ ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ. ಇದಲ್ಲದೆ ರೈತರಿಗೆ ಸಕಾಲಕ್ಕೆ ನಾವು ನಮ್ಮ ಒಕ್ಕೂಟಗಳಿಂದ ಏನು ಪಾವತಿ ಆಗಬೇಕು ಆ ಹಣವನ್ನು ಕೂಡ ನಾವು ಪಾವತಿ ಮಾಡಿದ್ದೀವಿ. ಹಾಗಾಗಿ ಎಲ್ಲವೂ ಕೂಡ ಸುಗಮವಾಗಿ ಚೆನ್ನಾಗಿ ನಡೀತಾ ಇದೆ ಅಂತ ನಾನು ಭಾವಿಸ್ತೇನೆ.